ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಗಣೇಶ್ ಮೈಸೂರು. ನಿಮ್ಮನೇನಾದರೂ ಹೆಣ್ಮಕ್ಳಿದ್ದಾರಾ? ಅವ್ರಿಗೇನಾದರೂ ಸೇವಿಂಗ್ಸ್ ಸ್ಕೀಮ್ ನೀವು ಮಾಡಬೇಕಾ? ನೀವೇನಾದರೂ ಸುಕನ್ಯಾ ಸಮೃದ್ಧಿ NPS ಸಾಲ ಯೂಸ್ ಮಾಡ್ತಾಯಿದ್ದೀರಾ? ಅವ್ರಿಗಿದ್ರೆ ಇಂಟ್ರೆಸ್ಟ್ ರೇಟ್ಸ್ ಬರೋ ನಿಮಗೆ ಸೇವಿಂಗ್ಸ್ ಇರೋದು ನಾನು ಹೇಳ್ತೀನಿ ಈ ವಿಡಿಯೋದಲ್ಲಿ. ಯಾವುದು ಅಂತಂದರೆ, ನೀವು ದಯವಿಟ್ಟು ಇದನ್ನು ಒಂದು ಟ್ರೈ ಮಾಡಿ. ಎಷ್ಟು 8% ಅಷ್ಟು ಇಂಟ್ರೆಸ್ಟ್ ಬರ್ತಾಯಿದೆ. ಯಾವುದರಲ್ಲಿ ಅಂತಂದರೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ NPS ಸಾಲದಲ್ಲಿ. ಬಟ್ ಅದಕ್ಕಿಂತ ಜಾಸ್ತಿ ಇಂಟ್ರೆಸ್ಟ್ ನಿಮ್ಗೆ ಬೇಕು ಅಂತಂದರೆ ನೀವೇನು ಮಾಡಿ ಅಂತಂದರೆ, ಚೈಲ್ಡ್ ಮ್ಯೂಚುವಲ್ ಫಂಡ್ಗಳಿದೆ, ಚಿಲ್ಡ್ರನ್ಸ್ ಮ್ಯೂಚುವಲ್ ಫಂಡ್ಗಳಿದೆ, ಅದರಲ್ಲಿ ಇನ್ವೆಸ್ಟ್ ಮಾಡಿ. ನೀವು ತಿಂಗಳಿಗೆ ಏನು ಹಾಕ್ತಿದ್ದೀರ ಇದರಲ್ಲೂ ಸ್ವಲ್ಪ ಹಾಕಿ. ನಿಮಗೆ ಮಾರ್ಕೆಟ್ಗೆ ಇದು ಡಿಪೆಂಡ್ ಆಗಿರುತ್ತೆ. ಬಟ್ ನಿಮಗೆ 12% ಅಷ್ಟು ಇಂಟ್ರೆಸ್ಟ್ ಬರುತ್ತೆ. ನೀವೇನಾದರೂ ಸುಕನ್ಯಾ ಸಮೃದ್ಧಿ ಯೋಜನೆ ಅದರಲ್ಲೆಲ್ಲ ನೀವು ಇನ್ವೆಸ್ಟ್ ಮಾಡ್ತೀರಂದರೆ ನಿಮಗೆ ಸಿಗೋದು ತುಂಬ ಮೆಚ್ಯೂರ್ ಆದಮೇಲೆ ತುಂಬ ಕಡಿಮೆ ಅಮೌಂಟು, ನಿಮ್ಗೆ ಅಷ್ಟು ಅಂತ ಅನಿಸಲ್ಲ ಅಮೌಂಟು. ಬಟ್ ಇದರಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ. ಚಿಲ್ಡ್ರನ್ಸ್ ಮ್ಯೂಚುವಲ್ ಫಂಡು ಚೆಕ್ ಮಾಡಿ. SBIದಿದೆ, ಇನ್ನು ನಿಪ್ಪಾನ್ದಿದೆ, HDFCದಿದೆ, ಸುಮಾರು ಥರ ಇದೆ. ನೀವು ಅದರಲ್ಲಿ ಹೋಗಿ ಅದರಲ್ಲಿ ಚೆಕ್ ಮಾಡಿ ಎಷ್ಟಿದೆ, 3 ಇಯರ್ಸ್ಗೆ CAGR ಎಷ್ಟಿದೆ, ಇಂಟ್ರೆಸ್ಟ್ ಎಷ್ಟು ಬಂದಿದೆ, 2 ಇಯರ್ಸ್ಗೆ ಎಷ್ಟು ಬಂದಿದೆ, ಲಾಸ್ಟ್ 6 ಮಂತ್ಸ್ಗೆ ಎಷ್ಟು ಬಂದಿದೆ ಅಂತ ಚೆಕ್ ಮಾಡಿ. ನೀವೇನಾದರೂ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಈ ಚಿಲ್ಡ್ರನ್ಸ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ. ನಿಮ್ಮ ಸೇವಿಂಗ್ಸ್ನ ನೀವು ಚೆಕ್ ಮಾಡ್ಕೊಳ್ಳಿ. ಇದು ನಿಮ್ಮ ಮಕ್ಕಳಿಗೆ ಫ್ಯೂಚರ್ಗೆ ತುಂಬ ಒಳ್ಳೆಯದಾಗುತ್ತೆ.